ದಾವಣಗೆರೆ ದಕ್ಷಿಣ ಟಿಕೆಟ್ ವಿಷಯವಾಗಿ ಮಲ್ಲಿಕಾರ್ಜುನ್ ವರ್ಸಸ್ ಜಮೀರ್ ಅಹಮದ್ ಖಾನ್ ನಡುವೆ ಈಗ ಪೈಪೋಟಿ ನಡೀತಾ ಇದೆ. ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ತಮ್ಮ ಮಗನಿಗೆ ಟಿಕೆಟ್ ಕೊಡಿಸಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಪಟ್ಟು ಸಡಿಲಿಸ್ತಾ ಇದೆ. ಮಗನಿಗೆ ಟಿಕೆಟ್ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಎಸ್ ಮಲ್ಲಿಕಾರ್ಜುನ್. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಕೂಡ ಹಠ ಹಿಡಿದಿದ್ದಾರೆ. ಶಾಮನೂರು ಶಿವಶಂಕರಪ್ಪ ನಿಧನದಿಂದ ತೆರವಾದ ಕ್ಷೇತ್ರದಲ್ಲಿ ಟಿಕೆಟ್ ಕದನ ನಡೀತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ಗೋಸ್ಕರ ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಭಾರಿ ಪೈಪೋಟಿ. ಮಗ ಸಮರ್ಥ್ಗೆ ಟಿಕೆಟ್ ಕೊಡಬೇಕು ಅಂತ ಸಚಿವ ಎಸ್ ಮಲ್ಲಿಕಾರ್ಜುನ್ ಒತ್ತಾಯ ಮಾಡ್ತಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಅಹಮದ್ ಲಾಬಿ ಮಾಡ್ತಿದ್ದಾರೆ. ಎಂಎಲ್ಸಿ ಜಬ್ಬಾರ್ಗೆ ಟಿಕೆಟ್ ನೀಡಬೇಕು ಅಂತ ಜಮೀರ್ ಹೇಳ್ತಿದ್ದಾರೆ. ಶಿವಗಂಗಾ ಬಸವರಾಜ್ ಕೂಡ ಒಲವು ತೋರಿಸ್ತಾ ಇದ್ದಾರೆ. ಜಬ್ಬಾರ್ಗೆ ಟಿಕೆಟ್ ಕೊಡಬೇಕು ಅಂತ. ಇತ್ತೀಚೆಗೆ ಜಬ್ಬಾರ್ ಮನೆಗೆ ಹೋಗಿ ಟಿಕೆಟ್ ಭರವಸೆ ಕೊಟ್ಟಿದ್ರು ಜಮೀರ್ ಅಹಮದ್. ಹಾಗಾಗಿ ಜಮೀರ್ ಅಹಮದ್ ಖಾನ್ ಕೂಡ ಒಂದ್ ಕಡೆಯಿಂದ ಪ್ರಯತ್ನ ಪಡ್ತಾ ಇದ್ದಾರೆ. ಅಲ್ಲಿ ಎಂಎಲ್ಸಿ ಜಬ್ಬಾರ್ ಅವರಿಗೆ ಈ ಸರಿ ಟಿಕೆಟ್ ಸಿಗಬೇಕು ಅಂತ ಪ್ರಯತ್ನ. ಮತ್ತೊಂದ್ ಕಡೆ ಶಿವಗಂಗಾ ಬಸವರಾಜ್ ಕೂಡ ಹೇಳಿಕೆ ಕೊಟ್ಟಿದ್ರು, ಜಬ್ಬಾರ್ಗೆ ಟಿಕೆಟ್ ಸಿಗಬೇಕು, ಅವರಿಗೆ ಎಲ್ಲಾ ತರದಲ್ಲೂ ನಾವು ಸಪೋರ್ಟ್ ಮಾಡ್ತೀವಿ ಟಿಕೆಟ್ ಸಿಕ್ಕಿದ್ರೆ ಅಂತ. ಇನ್ನೊಂದು ಕಡೆಯಿಂದ ಎಸ್ ಮಲ್ಲಿಕಾರ್ಜುನ್ ತಮ್ಮ ಮಗನಿಗೆ ಟಿಕೆಟ್ ಕೊಡಿಸಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಇದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಟಿಕೆಟ್ಗೋಸ್ಕರ ನಡೀತಾ ಇರೋ ಪೈಪೋಟಿ. ಇದು ಫೈನಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಕಾದು ನೋಡಬೇಕು. ಆದ್ರೆ ಪೈಪೋಟಿ ಅಂತೂ ಇಬ್ಬರು ಸಚಿವರುಗಳ ಮಧ್ಯೆ ನಡೀತಾ ಇದೆ. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಸಿಗತ್ತಾ ಅಥವಾ ಶಾಮನೂರು ಕುಟುಂಬದವರಿಗೆ ಮಣೆ ಹಾಕಲಾಗತ್ತಾ ಅನ್ನೋದು ಕಾದು ನೋಡಬೇಕು. ದಾವಣಗೆರೆಯಲ್ಲಿ ಜಮೀರ್ ಅಹಮದ್ ಖಾನ್ ಮಧ್ಯಪ್ರವೇಶದಿಂದ ಎಸ್ ಮಲ್ಲಿಕಾರ್ಜುನ್ ಸಿಟ್ಟಾಗಿದ್ದಾರೆ. ಟಿಕೆಟ್ ಕೊಡದೆ ಇದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಎಸ್ ಮಲ್ಲಿಕಾರ್ಜುನ್ ಬೆದರಿಕೆ ಹಾಕಿರೋದು. ಸಿದ್ದರಾಮಯ್ಯನವರ ಮುಂದೆ ರಾಜೀನಾಮೆ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ ಮಲ್ಲಿಕಾರ್ಜುನ್. ಟಿಕೆಟ್ ಫೈಟ್ ಕಾರಣಕ್ಕೆ ಕ್ಯಾಬಿನೆಟ್ ಸಭೆಯಿಂದಲೂ ದೂರ ಉಳಿದಿದ್ದಾರೆ. 2 ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಭಾಗಿಯಾಗಿಲ್ಲ ಎಸ್ ಮಲ್ಲಿಕಾರ್ಜುನ್. ಈ ಮೂಲಕ ಬಂಡಾಯ ಸಾರಿದ್ರ. ಫೆಬ್ರವರಿ 9ರಂದು ಸಿಎಂ ಭಾಗಿಯಾಗಿದ್ದ ವಾಲ್ಮೀಕಿ ಜಾತ್ರೆಗೂ ಮಲ್ಲಿಕಾರ್ಜುನ್ ಗೈರಾಗಿದ್ರು. ಹಾವೇರಿಯಲ್ಲಿ ನಡೆದಿದ್ದ ಭೂ ಗ್ಯಾರಂಟಿ ಸಭೆಗೂ ಎಸ್ ಮಲ್ಲಿಕಾರ್ಜುನ್ ಹಾಜರಾಗಿರಲಿಲ್ಲ, ಗೈರಾಗಿದ್ರು. ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ರಾಜೀನಾಮೆ ಗ್ಯಾರಂಟಿ ಅಂತ ಕೇಳ್ತಿದ್ದಾರೆ. ಸದ್ಯಕ್ಕೆ ಯಾವುದೇ ನಿರ್ಧಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬರಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ನಿರ್ಧಾರಕ್ಕೆ ಬರೋದು ಬೇಡ ಅಂತ ಎಸ್ ಮಲ್ಲಿಕಾರ್ಜುನ್ಗೆ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ಸದ್ಯಕ್ಕಂತೂ ಇದು ಜಟಾಪಟಿ ನಡೀತಾ ಇದೆ, ಮುಂದುವರೆದಿದೆ. ಶಾಮನೂರು ಶಿವಶಂಕರಪ್ಪ ಅವರ ಭದ್ರವಾದ ಕೋಟೆ ಇದು. ಸತತವಾಗಿ ಗೆದ್ದುಕೊಂಡು ಬಂದಂತಹ ಕ್ಷೇತ್ರ. ಸೋಲಿಲ್ಲದ ಸರದಾರನಾಗಿ ಈ ಕ್ಷೇತ್ರದಲ್ಲಿ ಗೆದ್ದುಕೊಂಡು ಬಂದಿದ್ರು. ಈಗ ಅವರ ನಿಧನದಿಂದ ತೆರವಾದಂತಹ ಕ್ಷೇತ್ರ ಅವರ ಕುಟುಂಬಕ್ಕೆ ಸಿಗಬೇಕು ಅನ್ನೋದು ಒಂದು ಕಡೆ ವಾದ ಆದ್ರೆ, ಇಷ್ಟು ವರ್ಷ ನಾವು ಸಪೋರ್ಟ್ ಮಾಡಿದ್ದೀವಿ, ಇಷ್ಟು ವರ್ಷ ನಾವು ಬೆಂಬಲ ಕೊಟ್ಟಿದ್ದೀವಿ, ಗೆಲ್ಸಿದ್ದೀವಿ, ಈಗಲಾದ್ರೂ ನಮಗೆ ಅವಕಾಶ ಸಿಗಬೇಕು ಅಂತ ಜಮೀರ್ ಅಹಮದ್ ಖಾನ್ ಸಮುದಾಯದವರಿಗೆ ಟಿಕೆಟ್ ಕೊಡಿಸೋದಕ್ಕೆ ನೋಡ್ತಾ ಇದ್ದಾರೆ. ಇನ್ನು ಶಿವಗಂಗಾ ಬಸವರಾಜ್ ಕೂಡ ಜಬ್ಬರ್ಗೆ ಟಿಕೆಟ್ ಸಿಗಬೇಕು, ಒಂದ್ ವೇಳೆ ಟಿಕೆಟ್ ಸಿಕ್ಕಿದ್ರೆ ನಮ್ಮೆಲ್ಲ ಬೆಂಬಲ ಅವರಿಗಿರುತ್ತೆ ಅಂತ ಹೇಳಿದ್ದಾರೆ. ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಒಂದ್ಸಲ ನೋಡ್ಕೊಂಡು. ಇಲ್ಲ, ಇನ್ನು ಚುನಾವಣೆ ದಿನಕ್ಕೆ ಘೋಷಣೆ ಆಗಬೇಕು, ಹೈಕಮಾಂಡ್ ತೀರ್ಮಾನ ತಗೋಬೇಕು. ಸರಿ, ಮುಸ್ಲಿಂಗೆ ಕೊಡ್ತೀವಿ ಅಂತ ಏನೋ ಹೇಳಿದ್ರಂತೆ, ಯಾರು ಹಿಂದೆ ವಿಡಿಯೋ ತೋರಿಸಿ ಮಾತಾಡಿದಾರೆ. ನಾನು ನೋಡಿದೆ ಮಾಧ್ಯಮದಲ್ಲಿ. ಶಾಮನೂರು ಶಿವಶಂಕರಪ್ಪಾಜಿ ಅವರು ನಾನಿರೋವರೆಗೆ ನನಗೆ ಆಶೀರ್ವಾದ ಮಾಡಿ ಅದಾದಮೇಲೆ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು ಅನ್ನೋದನ್ನು ಹೇಳಿದ್ದಾರೆ ಅನ್ನೋದು ಮಾಧ್ಯಮದಲ್ಲಿ ನೋಡಿದೆ. ಆದರೆ ಈಗಿನ ಕಾಲದಲ್ಲಿ ನುಡಿದಂತೆ ನಡ್ಕೊಳ್ಳೋರು ಯಾರಿದ್ದಾರೆ? ಗ್ರಾಮ ಪಂಚಾಯತಿ ಮೆಂಬರ್ ಏನಿಲ್ಲಲ್ಲ ಕುರ್ಚಿಗೋಸ್ಕರ. ಹಂಗಾಗಿ ನುಡಿದಂತೆ ನಡೆಯೋರು ಯಾರಿದ್ದಾರೆ ಈಗಿನ ಕಾಲದಲ್ಲಿ? ಹಂಗಾಗಿ ಅಪ್ರಸ್ತುತ ಅನಿಸುತ್ತೆ ಈ ಸಂದರ್ಭ. ಈಗ ಕಾಂಗ್ರೆಸ್ನಲ್ಲಿ ಒಂದು ಸಂಪ್ರದಾಯ ಇದೆ, ಏನಂತಂದರೆ ತೀರ್ಕೊಂಡ ಶಾಸಕರ ಮನೆಗೆ ಕೊಡಬೇಕು ಅನ್ನೋ ಸಂಪ್ರದಾಯ ಇದೆ. ಆದರೆ ಆ ಸಂಪ್ರದಾಯ ಸಿಂಪತಿ ಕಾರ್ಡ್ ಇಲ್ಲಿ ಪ್ಲೇ ಆಗಲ್ಲ. ಯಾಕಂದರೆ ಆಲ್ರೆಡಿ ಅವ್ರ ಮನೇಲಿ ಒಬ್ಬರು ಸಚಿವರು, ಒಬ್ಬರು ಸಂಸದರಿದ್ದಾರೆ ಅಂತ ಮುಸ್ಲಿಂ ಮುಖಂಡರು ವಾದ ಮಾಡ್ತಾರೆ. ಸರಿ ಇದೆ. ನಾನು ಭಾಳ ಸರಿ ಪರಿಶೀಲನೆ ಮಾಡಿದೆ. ನಾನು ಹೇಳಿಕೆ ಕೊಟ್ಟೆ, ಅವ್ರ ಕುಟುಂಬದ ಪರವಾಗಿ ಹೇಳಿಕೆ ಕೊಟ್ಟೆ. ಆದರೆ ಈಗಾಗಲೇ ಅವ್ರ ಮನೇಲಿ ಒಬ್ಬರು ಮಂತ್ರಿನೂ, ಶಾಸಕರು, ಸಂಸದರಿರೋದ್ರಿಂದ ಒಂದು ಅಲ್ಪಸಂಖ್ಯಾತರಿಗೆ ಕೊಡೋದು ಉತ್ತಮ. ಯಾಕೆಂದರೆ ಈಗ ನಾವು ಶಿಗ್ಗಾವಲ್ಲಿ ಗೆದ್ದು ಬಂದಿದ್ದೀವಿ, ಅಲ್ಪಸಂಖ್ಯಾತರು ಒಂದು ಕ್ಯಾಂಡಿಡೇಟ್ ಕೊಟ್ಟು. ಸುಮಾರು ಎಲ್ಲ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಸೈಡ್ ನಮಗೆ ವೋಟರ್ಸು. ಹಾಗಾಗಿ ಅಲ್ಪಸಂಖ್ಯಾತರು ಕೊಡಲಿ, ನಾವು ಬೆಂಬಲನೂ ಕೊಡ್ತೀವಿ, ಹಣಕಾಸಿನ ನೆರವೇನೂ ಕೊಡ್ತೀವಿ. ಇಲ್ಲ, ಇನ್ನು
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಂತೇಶ್ ಸಂಪರ್ಕದಲ್ಲಿದ್ದಾರೆ. ಮಾಂತೇಶ್, ಶಾಮನೂರು ಅವರ ನಿಧನದಿಂದ ತೆರವಾದಂತಹ ಕ್ಷೇತ್ರ. ಸಾಮಾನ್ಯವಾಗಿ ಕಾಂಗ್ರೆಸ್ನಲ್ಲಿ ಪದ್ಧತಿ ಇರುತ್ತೆ, ನಿಧನರಾದ ನಂತರ ಅವರ ಕುಟುಂಬದವರಿಗೆ ಟಿಕೆಟ್ ಕೊಡೋದು. ಬಟ್ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದಲ್ಲಿ ಈಗಾಗಲೇ ಸಾಕಷ್ಟು ಜನ ಅಧಿಕಾರದಲ್ಲಿದ್ದಾರೆ. ಈಗ ಮತ್ತೊಂದು ಸಮುದಾಯ, ಮುಸ್ಲಿಂ ಸಮುದಾಯ ಹೇಳ್ತಾ ಇರೋದು ನಮಗೆ ಅವಕಾಶ ಕೊಡಿ ಅಂತ. ಸದ್ಯಕ್ಕೆ ಕ್ಷೇತ್ರದಲ್ಲಿ ತಿಕ್ಕಾಟ ಹೇಗೆ ನಡೀತಾ ಇದೆ ಇದೇ ವಿಚಾರವಾಗಿ? ಎಸ್ ಶ್ವೇತಾ, ಏನೀಗ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರುವಂಥ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಟಿಕೆಟ್ ನೀಡಬೇಕು ಅಂತ ಸರಣಿ ಸಭೆಗಳು ನಡೀತವೆ. ಅಷ್ಟೇ ಅಲ್ಲದೆ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಸಹ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ 1994ರಿಂದಲೂ ಸಹ ನಾವು ಶಾಮನೂರು ಕುಟುಂಬಕ್ಕೆ ಬೆಂಬಲ ನೀಡ್ತಾ ಬಂದಿದ್ವಿ. ಈ ಹಿಂದೆ ಶಾಮನೂರು ಶಿವಶಂಕರಪ್ಪನವರು ಚುನಾವಣೆಗೆ ಸ್ಪರ್ಧಿಸಿದಾಗ ಈ ಬಾರಿ ನನಗೆ ಆಶೀರ್ವಾದ ಮಾಡಿ ಮುಂದಿನ ಬಾರಿ ನಿಮಗೆ ಟಿಕೆಟ್ ಕೊಡ್ತೀನಿ ಎಂಬ ಮಾತುಗಳನ್ನು ಹೇಳಿದ್ರು ಎಂಬ ಮಾತುಗಳನ್ನು ಸಹ ಖುದ್ದು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸಹ ಹೇಳಿದರು. ಈ ಹಿನ್ನೆಲೆಯಲ್ಲಿ ಒಂದು ರೀತಿ ಟಿಕೆಟ್ಗಾಗಿ ಈಗ ಸಂಘರ್ಷ ಉಂಟಾಗಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ರೀತಿ ರಾಜಕೀಯ ಗರಿಗೆದರಿದೆ ಅಂತ ಹೇಳ್ಬೋದು. ಮತ್ತೊಂದೆಡೆ ಏನು ಈ ಕ್ಷೇತ್ರವನ್ನು ಶತಾಯಗತವಾಗಿ ಉಳಿಸ್ಕೊಳ್ಳಬೇಕು ಅಂತ ಸಚಿವ SS ಮಲ್ಲಿಕಾರ್ಜುನ್ ಅವರು ಸಹ ತೆರೆಮರೆಯ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಈ ಕುರಿತು ಯಾವುದೇ ಪ್ರತಿಕ್ರಿಯೆಯನ್ನು ನೀಡ್ತಲ್ಲ. ದುರ್ಗಾದೇವಿ ಅಂದರೆ ದಾವಣಗೆರೆ ದುರ್ಗಾದೇವಿ ಜಾತ್ರೆ ಮುಗಿದ ಬಳಿಕ ಈ ಬಗ್ಗೆ ಮಾತನಾಡೋಣ ಎಂಬ ಮಾತುಗಳನ್ನು ಸಚಿವ SS ಮಲ್ಲಿಕಾರ್ಜುನ್ ಅವರು ಹೇಳ್ತಾ ಇದ್ದಾರೆ. ಆದರೆ ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅದರಲ್ಲೂ MLC ಆದಂತಹ ಅಬ್ದುಲ್ ಜಬ್ಬಾರ್ ಅವರು ಟಿಕೆಟ್ಗಾಗಿ ಸಾಕಷ್ಟು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಅವರು ಲಾಬಿ ಮಾಡ್ತಾ ಇರೋದು ಅಹಿಂದ ವರ್ಗಕ್ಕೆ ಟಿಕೆಟ್ ನೀಡಿ, ಒಂದು ವೇಳೆ ಮುಸ್ಲಿಂ ಸಮುದಾಯಕ್ಕೆ ನೀಡದೇ ಇದ್ರೂ ಸಹ ಅಹಿಂದ ವರ್ಗಕ್ಕೆ ಟಿಕೆಟ್ ನೀಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಮುಸ್ಲಿಂ ಸಮುದಾಯದಲ್ಲೇ ಒಂದು ರೀತಿ ಪೈಪೋಟಿ ಇರುವಂಥದ್ದು ಮತ್ತು ಗೊಂದಲವೂ ಸಹ ಇರುವಂಥದ್ದು. ಒಂದೆಡೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ನೀಡಿ ಅಂತ ಕೆಲವೊಂದಿಷ್ಟು ಜನ ಒತ್ತಾಯ ಮಾಡ್ತಾ ಇದ್ದಾರೆ, ಒಂದಿಷ್ಟು ಜನ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ನೀಡಬೇಕು. ಯಾಕಂದರೆ ಕಾಂಗ್ರೆಸ್ ಪಕ್ಷದ ಒಂದು ಸಂಪ್ರದಾಯ ಇದೆ, ಯಾವ ಶಾಸಕರು ನಿಧನರಾಗ್ತಾರೋ ಆ ನಿಧನರಾದ ಶಾಸಕರ ಕುಟುಂಬಕ್ಕೆ ಟಿಕೆಟ್ ನೀಡುವುದು ಉಪಚುನಾವಣೆಯಲ್ಲಿ ಅದೊಂದು ಸಂಪ್ರದಾಯ. ಆ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗಲಿ, ಈ ಬಾರಿ ಏನು ಶಾಮನೂರು ಕುಟುಂಬಕ್ಕೆ ಟಿಕೆಟ್ ನೀಡಲಿ ಎಂಬುದು ಕೆಲವು ಅಲ್ಪಸಂಖ್ಯಾತ ಮುಖಂಡರ ವಾದ. ಆದರೆ ಮತ್ತೊಂದೆಡೆ ಏನು ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಮುಖಂಡರೇನು ವಾದ ಮಾಡ್ತಾರೆ, ಈ ಸಿಂಪತಿ ಕಾರ್ಡ್ ಇಲ್ಲಿ ಅಪ್ಲೈ ಆಗಲ್ಲ. ಯಾಕಂದರೆ ಈಗ ಆಲ್ರೆಡಿ ಅವ್ರ ಮನೆಯಲ್ಲಿ ಒಬ್ಬರು ಸಂಸದರಿದ್ದಾರೆ, ಒಬ್ಬರು ಸಚಿವರಿದ್ದಾರೆ, ಹೀಗಾಗಿ ಆ ಸಿಂಪತಿ ಕಾರ್ಡ್ ಇಲ್ಲಿ ಪ್ಲೇ ಆಗಲ್ಲ. ಹೀಗಾಗಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮುತುವಲ್ಲಿಗಳ ಸಭೆ ಅಂದರೆ ಮಸೀದಿ ಮುಖ್ಯಸ್ಥರ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರ ಸಭೆ ನಡೆಸಿದ ಬಳಿಕವೂ ಸಹ ಶಿವಗಂಗಾ ಬಸವರಾಜ್ ಅವರು ಸಹ ಹೇಳಿಕೆಯನ್ನು ನೀಡಿದ್ರು, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು. ಯಾಕಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಅಲ್ಪಸಂಖ್ಯಾತ ಸಮುದಾಯ ಒನ್ ಸೈಡ್ ವೋಟರ್ಸ್ ನಮಗೆ, ಹೀಗಾಗಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ನೀಡಿದ್ರೆ ಒಳ್ಳೆಯದು ಎಂಬ ಮಾತನ್ನು ಸಹ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಅವರು ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.